ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಭಗವಂತ್ ಕೇಸರಿ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಕಲೆಕ್ಷನ್ ಏನು, ಬಜೆಟ್ ಏನು, ಸ್ಟೋರಿ ಏನು, ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಯ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ. ಹಿಂದಿಯಲ್ಲಿ ಡಬ್ಬ ಆಗಿದೆ ಅಷ್ಟೇ, ಇನ್ಯಾವುದೇ ಭಾಷೆಗಳಲ್ಲೂ ಡಬ್ಬ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಿಡುಗಡೆಯಾಗಿದೆ ದಿನಾಂಕ ಅಕ್ಟೋಬರ್ 19, 2023ರಲ್ಲಿ ಬಿಡುಗಡೆಯಾಗಿದೆ. ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದರೆ 180 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡಿದರೆ 48 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ರನ್ನಿಂಗ್ ಟೈಮ್ ಒಂದು 163 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಡೈರೆಕ್ಟರ್ ಬೈ ಅನಿಲ್ ರಾವಿಪುಡಿ. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರಿದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ನಂದಾ, ಮುರಳಿ ಬಾಲಕೃಷ್ಣ, ಅರ್ಜುನ್, ಕಾಜಲ್ ಅಗರ್ವಾಲ್, ಶ್ರೀಲೀಲಾ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾವಾಗಿದೆ. ಹಾಗೆಯೇ ಈ ಮೂವಿಯಲ್ಲಿ ತುಂಬ ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಶ್ರೀಲೀಲಾ ಅವರು ಹೀರೋಯಿನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಕಾಜಲ್ ಅಗರ್ವಾಲ್ ಅವರು ಹೀರೋಯಿನ್ ಕ್ಯಾರೆಕ್ಟರ್ನ ಕೂಡ ಪ್ಲೇ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ತೆಲುಗಿನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಿಂದಿಯಲ್ಲಿ ಸಿಕ್ಕಾಪಟ್ಟೆ ಆಡಿಯನ್ಸ್ಗಳು ಈ ಮೂವಿಯನ್ನು ತುಂಬ ಇಷ್ಟಪಟ್ಟಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಹೆಚ್ಚು ಕಮ್ಮಿ ಈ ಮೂವಿಗೆ ತುಂಬ ಕಡೆಯಿಂದ ತುಂಬ ಹೆಚ್ಚಿನ ಒಂದು ರಿವ್ಯೂಸ್ಗಳು ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಆಡಿಯನ್ಸ್ಗಳು ಕೂಡ. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದ್ರೆ, ಬಾಲಮುರಳಿ ಅನ್ನೋ ವ್ಯಕ್ತಿ ಇರ್ತಾರೆ. ಬಾಲಮುರಳಿ ಅನ್ನೋ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ, ಅವರು ಒಂದು ಪೊಲೀಸ್ ಆಫೀಸರ್ ಆಗ್ತಾರೆ. ಆದರೆ ಪೊಲೀಸ್ ಆಫೀಸರ್ ಆಗಿದಾಗ ಅವರ ಒಂದು ಎನ್ಕೌಂಟ್ರಲ್ಲಿ ಸುಮಾರು ಜನನ ಸಾಯಿಸಿರ್ತಾರೆ, ಒಂದು ಕ್ರಿಮಿನಲ್ಸ್ಗಳನ್ನ. ಬಾಲಕೃಷ್ಣ ಅನ್ನೋ ವ್ಯಕ್ತಿ ಹೆಸರನ್ನು ಕೇಳಿದ್ರೆ ತುಂಬ ಜನ ನಡುಗ್ತಾರೆ ಅಂತಲೇ ಹೇಳ್ಬೋದು, ಆ ರೀತಿ ಹೆಸರನ್ನು ಮಾಡಿರ್ತಾರೆ. ಆದರೆ ಬಾಲಕೃಷ್ಣ ಅವರನ್ನು ಯಾರೋ ಒಬ್ಬರು ಒಂದು ಸುಳ್ಳು ಅಪರಾಧನ ಹೊರಿಸಿ ಅವರನ್ನು ಟ್ರಾನ್ಸ್ಫರನ್ನು ಮಾಡಿಬಿಡ್ತಾರೆ. ಮತ್ತು ಬಾಲಕೃಷ್ಣ ಅವರು ಅವರೇ ಒಂದು ಟ್ರಾನ್ಸ್ಫರನ್ನು ಮಾಡಿದಾಗ ಮತ್ತೆ ಅವರು ಬೇರೆ ಕಡೆ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಅವರು ಒಂದು ಟ್ರಾನ್ಸ್ಫರನ್ನು ಮಾಡಿದಂಥ ವ್ಯಕ್ತಿಗೆ ಯಾರಾದ್ರು ಒಂದು ಸಹಾಯವನ್ನು ಮಾಡಿ ಮತ್ತೆ ಅದೇ ಜಾಗಕ್ಕೆ ಹೋಗಬೇಕು ಅಂತೇಳಿ ಬಾಲಕೃಷ್ಣ ಅವರು ಯೋಚನೆ ಮಾಡಿ ಮತ್ತೆ ಆ ಜಾಗಕ್ಕೆ ತುಂಬ ಕಡೆಯಿಂದ ಪ್ರೆಜರನ್ನು ಆ ಕೆಲಸಗಳನ್ನು ತಗೊಂಡು ಕಂಪ್ಲೀಟನ್ನು ಮಾಡಿ ಮತ್ತೆ ಅವರು ಒಂದು ಬೇರೆ ಕಡೆಗೆ ಒಂದು ಸೀಟ್ ಸಿಗುತ್ತೆ. ಅಲ್ಲಿ ಸುಮಾರು ಕ್ರಿಮಿನಲ್ಸ್ಗಳು ಕೂಡ ಹೆಚ್ಚಿಬಿಟ್ಟಿರ್ತಾರೆ. ಹೆಣ್ಮಕ್ಳಿಗೆ ಒಂದು ಬೆಲೆ ಸಿಗೋದಿಲ್ಲ. ಆ ಜಾಗದಲ್ಲಿ ಅವರೇ ಒಂದು ಅಲ್ಲೇ ಡಿಪಾರ್ಟ್ಮೆಂಟಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಡಿಸೈಡನ್ನು ಮಾಡಿ ಅಲ್ಲೇ ಹೆಣ್ಮಕ್ಳುಗಳಿಗೆ ಒಂದು ಒಳ್ಳೆಯ ರಕ್ಷಣೆಯನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಮತ್ತು ಸುಮಾರು ಕ್ರಿಮಿನಲ್ಸ್ಗಳು ಅಟ್ಯಾಕನ್ನು ಮಾಡ್ತಾರೆ. ಅವ್ರ ಜೊತೆ ಎಲ್ಲ ಫೈಟ್ ಮಾಡಿ ಅವರ ಒಂದು ಹೆಣ್ಮಕ್ಳಿಗೆ ಒಂದು ಬೆಲೆಯನ್ನು ಸಿಗೋಂಗೆ ಮಾಡಿ ಮತ್ತು ಅವ್ರ ಮಗಳನ್ನು ಒಂದು ಇಂಡಿಯಾ ಆರ್ಮಿಯಲ್ಲಿ ಓದಿಸ್ಬೇಕು ಅಂತ ತುಂಬ ಕಡೆಯಿಂದ ರೆಸ್ಪಾನ್ಸ್ ಕೂಡ ಪಡ್ಕೋತಾರೆ. ಹಾಗೆಯೇ ತುಂಬ ಕಷ್ಟವನ್ನು ಕೂಡ ಪಡ್ತಾರೆ ಅಂತಲೇ ಹೇಳ್ಬೋದು. ಅವ್ರ ಮಗಳು ಕೂಡ ಇಂಡಿಯಾ ಆರ್ಮಿಯಾಗೆ ಸೆಲೆಕ್ಟ್ ಆಗ್ತಾರೆ. ಹಾಗೆಯೇ ಸ್ಟೋರಿನೂ ಕೂಡ ಕಂಪ್ಲೀಟ್ ಆಗುತ್ತೆ. ಸ್ಟೋರಿನೂ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.